ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ವಿಡಿಯೋದಲ್ಲಿ ನಿಮಗೆ ನಾನು ನೀರು ತರಲು ಹೊಲಕ್ಕೆ ಹೋದಾಗ ಹೊಲದಲ್ಲಿ ಕೆಲಸ ಮಾಡುವ ಆಂಟಿಯ ಜೊತೆ ನಡೆದ ಘಟನೆಯಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಈ ಕಥೆಯ ಕೊನೆಯಲ್ಲಿ ನಿಮಗೆ ಒಂದು ವಿಷಯವನ್ನು ವಿವರಿಸುತ್ತೇನೆ. ಅದಕ್ಕಾಗಿ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆನಂದಿಸಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಅಕ್ಷರಗಳು ತಪ್ಪಾದಲ್ಲಿ ಕ್ಷಮೆ ಇರಲಿ. ಬನ್ನಿ ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ದರ್ಶನ್. ನನಗೆ ವಯಸ್ಸು 29 ಆಗಿದ್ದವು. ಹಾಗೆ ನನಗೆ ಇನ್ನೂ ಮದುವೆ ಆಗಿರಲಿಲ್ಲ. ಹೀಗಾಗಿ ನಾನು ಮನೆಯಲ್ಲಿ ಒಬ್ಬನೇ ಇರುತ್ತಿದ್ದೆ. ಒಂದು ದಿನ ಮನೆಯಲ್ಲಿ ಎಲ್ಲ ರೀತಿಯ ಸ್ವಚ್ಛವನ್ನು ಮಾಡುವಾಗ ಮನೆಯಲ್ಲಿ ನೀರು ಖಾಲಿ ಆಗಿದ್ದ ಕಾರಣ ನಾನು ನೀರು ತರಲು ಹೊಲಕ್ಕೆ ಎಂದು ಹೋದೆ. ಹೊಲಕ್ಕೆ ಹೋದಾಗ ಅಲ್ಲಿ ನನಗೆ ಒಂದು ದೃಶ್ಯ ಕಾಣಿಸಿತು. ಅದೇನೆಂದರೆ, ನಮ್ಮ ಹೊಲದಲ್ಲಿ ಕೆಲಸ ಮಾಡುವ ಆಂಟಿ ಅವರು ಮಲಗಿಕೊಂಡಿದ್ದರು. ಏಕೆಂದರೆ ಅವರು ಬೆಳಗ್ಗಿನಿಂದ ಕೆಲಸ ಮಾಡಿ ತುಂಬ ಸುಸ್ತಾದ ಕಾರಣ ಮಲಗಿಕೊಂಡಿದ್ದರು. ಹಾಗೆ ಆಂಟಿಗೆ ವಯಸ್ಸು ಅಂದಾಜು 34 ಆಗಿದ್ದವು. ಹಾಗೆ ಆಂಟಿಯು ಕೂಡ ನೋಡಲು ತುಂಬ ಚೆನ್ನಾಗಿಯೇ ಹಾಗೆ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಹಾಗೆ ಆಂಟಿ ಮಲಗಿಕೊಂಡಿದ್ದಳು. ನಾನು ನೀರು ತರಲು ಹೊರಟಿದ್ದೆ. ಆಗ ನನಗೆ ಆ ಆಂಟಿಯ ಹತ್ತಿರ ಇರುವ ದಪ್ಪವಾದ ಮಾವಿನಕಾಯಿಗಳು, ಹಾಗೆ ಆ ಮಾವಿನಕಾಯಿಗಳು ತುಂಬ ದಪ್ಪವಾಗಿದ್ದವು. ಹಾಗೆ ತುಂಬ ರಸಭರಿತವಾಗಿ ಕಾಣಿಸುತ್ತಿದ್ದವು. ನಾನು ಆ ಮಾವಿನಕಾಯಿಗಳನ್ನು ನೋಡಿ ಅಲ್ಲಿಯೇ ಖುಷಿಪಟ್ಟೆ. ನನಗೂ ಕೂಡ ಆ ಮಾವಿನಕಾಯಿಗಳನ್ನು ನೋಡಿ ಖುಷಿ ಆಯಿತು. ಏಕೆಂದರೆ ನಾನು ಆ ರೀತಿಯ ಮಾವಿನಕಾಯಿಗಳನ್ನು ಮೊದಲ ಬಾರಿ ನೋಡುತ್ತಿದ್ದ ಕಾರಣ. ಹಾಗೆ ಆ ಮಾವಿನಕಾಯಿಗಳು ತುಂಬ ದಪ್ಪವಾಗಿ ಹಾಗೆ ತುಂಬ ರಸಭರಿತವಾಗಿ ಇದ್ದವು. ಹಾಗೆ ಆ ಮಾವಿನಕಾಯಿಯ ತುದಿಗಳು ಕಪ್ಪಾಗಿದ್ದ ಕಾರಣ ಆ ಮಾವಿನಕಾಯಿಯ ತುದಿಯಲ್ಲಿ ರಸ ಕೂಡ ತುಂಬಿ ತುಳುಕಾಡುತ್ತಿತ್ತು. ಹಾಗಾಗಿ ನನಗೆ ಆ ಮಾವಿನಕಾಯಿಗಳನ್ನು ನೋಡಿ ಮುಂದೆ ಹೋಗಲು ಆಗಲಿಲ್ಲ. ಏಕೆಂದರೆ ನಾನು ಆ ಮಾವಿನಕಾಯಿಗಳನ್ನು ತೆಗೆದುಕೊಂಡು ಅದರಲ್ಲಿ ಇರುವ ರಸವನ್ನು ಸೇವಿಸಬೇಕು ಅಂತ ನಾನು ಯೋಚಿಸುತ್ತಾ ಅಲ್ಲಿಯೇ ನಿಂತುಕೊಂಡೆ. ಹಾಗೆ ನಮ್ಮ ಮನೆಯನ್ನು ತೊಳೆಯುವುದನ್ನು ಬಿಟ್ಟು ನಾನು ಅಲ್ಲಿಯೇ ನಿಂತುಕೊಂಡೆ. ಹಾಗೆ ಆಂಟಿಯು ಕೂಡ ಕೆಲಸ ಮಾಡಿ ಸುಸ್ತಾದ ಕಾರಣ ತುಂಬ ಗಾಢ ನಿದ್ರೆಯಲ್ಲಿ ಇದ್ದಳು. ಹಾಗೆ ಆಂಟಿ ಕೂಡ ಮಲಗಿರುವುದನ್ನು ನೋಡಿ ನಾನು ಅಲ್ಲಿಯೇ ಹೋಗಿ ನಿಂತುಕೊಂಡೆ. ಮಾವಿನಕಾಯಿಗಳನ್ನು ನಾನು ನಿಧಾನವಾಗಿ ತೆಗೆದುಕೊಂಡು ಸೇವಿಸಿದರೆ ಆಂಟಿ ಬೈತಾರೋ ಅಂತ ಹೇಳಿ ಯೋಚಿಸುತ್ತಾ ಅಲ್ಲಿಯೇ ಮತ್ತೆ ನಿಂತುಕೊಂಡೆ. ಸ್ವಲ್ಪ ಸಮಯದ ನಂತರ ನನ್ನ ಬಾಯಲ್ಲಿ ನೀರು ಬರಲು ಪ್ರಾರಂಭಿಸಿದವು. ಹಾಗೆ ನನ್ನ ತಮ್ಮನೂ ಕೂಡ ಆ ಮಾವಿನಕಾಯಿಗಳನ್ನು ನೋಡಿ ಅಲ್ಲಿಯೇ ಎದ್ದು ನಿಂತಿದ್ದ. ನನ್ನ ತಮ್ಮ ಯಾರು ಅಂತ ನಿಮಗೆ ಗೊತ್ತಾಗಿದ್ದರೆ ಈ ಕೂಡಲೇ ಕಾಮೆಂಟ್ ಮಾಡಿ. ಹಾಗೆ ನನ್ನ ತಮ್ಮನಿಗೂ ಕೂಡ ಮಾವಿನಕಾಯಿಗಳು ಎಂದರೆ ತುಂಬ ಇಷ್ಟ. ಅದಕ್ಕಾಗಿ ನಾನು ಆಂಟಿಗೆ ಹೇಗಾದರೂ ಮಾಡಿ ಮಲಗಿಕೊಂಡಿದ್ದಾರೆ, ನಾನು ಮಾವಿನಕಾಯಿಗಳನ್ನು ತೆಗೆದುಕೊಂಡು ಸೇವಿಸಬೇಕು ಅಂತ ಹೇಳಿ ಯೋಚಿಸಿದೆ. ನಂತರ ನಾನು ಹಿಂದೆ ಮುಂದೆ ನೋಡದೆ ಆಂಟಿಯ ಹತ್ತಿರ ಇರುವ ಮಾವಿನಕಾಯಿಗಳನ್ನು ತೆಗೆದುಕೊಂಡು ಸೇವಿಸುವಾಗ ಆಂಟಿ ಬೇಗನೆ ಎದ್ದು ಕುಳಿತುಕೊಂಡರು. ನಾನು ಮಾವಿನಕಾಯಿಗಳನ್ನು ಅಲ್ಲಿಯೇ ಬಿಟ್ಟು ಸುಮ್ಮನೆ ಎದ್ದು ನಿಂತುಕೊಂಡೆ. ಆಂಟಿ ನನಗೆ ಏನು ಬೇಕಾಗಿದೆ, ನಿನಗೆ ಇಲ್ಲಿಗೆ ಬಂದಿದ್ದೀಯಾ ಅಂತ ಆಂಟಿ ಕೇಳಿದರು. ನಿನಗೆ ಏನು ಬೇಕು ಹೇಳು ಅಂತ ಹೇಳಿದಾಗ ಅದಕ್ಕೆ ನಾನು ಏನಿಲ್ಲ ಆಂಟಿ, ಮನೆಯಲ್ಲಿ ನೀರು ಖಾಲಿಯಾಗಿದ್ದವು, ಅದಕ್ಕಾಗಿ ನಾನು ನೀರು ತರಲು ಬಂದಿದ್ದೇನೆ ಅಂತ ಹೇಳಿ ಸುಮ್ಮನೆ ತಲೆ ಕೆಳಗೆ ಹಾಕಿಕೊಂಡು ನಿಂತುಕೊಂಡೆ. ಹಾಗೆ ಆಂಟಿಯ ಗಂಡ ಕೂಡ ಇರಲಿಲ್ಲ. ಅದಕ್ಕಾಗಿ ಆಂಟಿ ಅವರು ಕೂಡ ಒಬ್ಬರೇ ಮನೆಯಲ್ಲಿ ಇರುತ್ತಿದ್ದರು. ಅದನ್ನು ಯೋಚಿಸಿ ನಾನು ಸುಮ್ಮನೆ ನಿಂತುಕೊಂಡೆ. ಅಷ್ಟರಲ್ಲಿ ಆಂಟಿ ನನ್ನ ತಮ್ಮ ಎದ್ದು ನಿಂತದ್ದನ್ನು ಆಂಟಿ ನೋಡಿದರು. ಹಾಗೆ ಆಂಟಿ ನನ್ನ ತಮ್ಮನನ್ನು ನೋಡಿ ಮುಗುಳ್ನಕ್ಕರು. ಹಾಗೆ ನಾನು ಕೂಡ ಏನೂ ಗೊತ್ತಿಲ್ಲದ ಹಾಗೆ ಸುಮ್ಮನೆ ನಿಂತುಕೊಂಡೆ. ಹಾಗೆ ಸುಮ್ಮನೆ ನಿಂತುಕೊಂಡಾಗ ಅದಕ್ಕೆ ಆಂಟಿ ನನಗೆ ಕೇಳಿದರು, ಈ ಮಾವಿನಕಾಯಿಗಳನ್ನು ತೆಗೆದುಕೊಂಡು ನೀನು ಏನು ಮಾಡುತ್ತೀಯಾ? ಈ ಮಾವಿನಕಾಯಿಗಳು ತುಂಬ ಹಳೆಯದಾಗಿವೆ, ಮಾವಿನಕಾಯಿಯಲ್ಲಿ ರಸ ಬರುವುದಿಲ್ಲ ಅಂತ ಹೇಳಿದಾಗ ನನಗೆ ಒಂದು ಕ್ಷಣ ನಂಬೋಕೆ ಆಗಲಿಲ್ಲ. ಏಕೆಂದರೆ ಆ ಮಾವಿನಕಾಯಿಗಳು ತುಂಬ ದಪ್ಪವಾಗಿದ್ದವು, ಹಾಗೆ ತುಂಬ ರಸಭರಿತವಾಗಿ ಇದ್ದವು. ಆಂಟಿ ಹಾಗೆ ಹೇಳಿದಾಗ ನನಗೆ ಆಂಟಿಯ ಮಾತನ್ನು ನಂಬೋಕೆ ಆಗಲಿಲ್ಲ. ಏಕೆಂದರೆ ಆ ಮಾವಿನಕಾಯಿಗಳು ತುಂಬ ರಸಭರಿತವಾಗಿ ಆ ಮಾವಿನಕಾಯಿಯ ತುದಿಯಲ್ಲಿ ರಸವು ಕೂಡ ತುಂಬಿ ತುಳುಕಾಡುತ್ತಿತ್ತು.
ಅದಕ್ಕೆ ನಾನು, ಆಂಟಿ ನೀವು ತಪ್ಪು ತಿಳಿಯಲ್ಲ ಅಂದರೆ ನನಗೆ ನಿಮ್ಮ ಹತ್ತಿರ ಇರುವ ಆ ದಪ್ಪವಾದ ಮಾವಿನಕಾಯಿಗಳನ್ನು ಕೊಡಿ, ನಾನು ಸೇವಿಸುತ್ತೇನೆ ಅಂದಾಗ ಆಂಟಿ ನನ್ನನ್ನು ನೋಡಿ ಮುಗುಳಕರು. ಹಾಗೆ ಆಂಟಿಗೆ ನನ್ನ ತಮ್ಮ ಎಂದರೆ ತುಂಬ ಇಷ್ಟ. ಅದಕ್ಕಾಗಿ ಆಂಟಿ ಏನನ್ನು ಯೋಚಿಸದೆ ನನಗೆ ಆ ಮಾವಿನಕಾಯಿಗಳನ್ನು ಕೊಟ್ಟರು. ಹಾಗೆ ನಾನು ಆ ಮಾವಿನಕಾಯಿಗಳನ್ನು ತೆಗೆದುಕೊಂಡಾಗ ಆ ಮಾವಿನಕಾಯಿಗಳು ನನ್ನ ಕೈಯಲ್ಲಿ ಸಾಲಲಿಲ್ಲ. ಏಕೆಂದರೆ ಆ ಮಾವಿನಕಾಯಿಗಳು ತುಂಬ ದಪ್ಪವಾಗಿದ್ದ ಕಾರಣ. ಅದಕ್ಕಾಗಿ ಆಂಟಿ ಒಂದೊಂದಾಗಿ ತೆಗೆದುಕೊಂಡು ಸೇವಿಸು ಅಂತ ಹೇಳಿ ಅವರು ಅಲ್ಲಿಯೇ ಪಕ್ಕದಲ್ಲಿ ಮಲಗಿಕೊಂಡರು. ಹಾಗೆ ನಾನು ಆಂಟಿ ಹೇಳಿದ ಹಾಗೆ ಮಾವಿನಕಾಯಿಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಸೇವಿಸುತ್ತಾ ಕುಳಿತುಕೊಂಡೆ. ಆದರೆ ಆಂಟಿ ಹೇಳಿದ ಹಾಗೆ ಆ ಮಾವಿನಕಾಯಿಯಲ್ಲಿ ರಸ ಬರಲೇ ಇಲ್ಲ. ಏಕೆ ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ. ಹಾಗೆ ನಾನು ಯೋಚಿಸದೆ ಸುಮ್ಮನೆ ಮಾವಿನಕಾಯಿಯಲ್ಲಿ ಇರುವ ರಸವನ್ನು ಸೇವಿಸುತ್ತಾ ಕುಳಿತುಕೊಂಡೆ. ಅದಕ್ಕಾಗಿ ನಾನು ಆಂಟಿಗೆ ಎಬ್ಬಿಸಿ ಹೇಳಿದಾಗ ಆಂಟಿ ನಾನು ನನಗೆ ಮೊದಲೇ ಹೇಳಿದ್ದೆ ಎಂದು ಮುಗುಳಕರು. ಹಾಗೆ ನನ್ನ ತಲೆಯಲ್ಲಿ ಆಂಟಿಯ ಹತ್ತಿರ ಇರುವ ಆ ಇನ್ನೊಂದು ವಸ್ತುವಿನ ಕಡೆ ಗಮನ ಹೋಯಿತು. ಆ ವಸ್ತುವನ್ನು ಹೇಗೆ ಪಡೆದುಕೊಳ್ಳುವುದು ಅಂತ ಯೋಚಿಸುತ್ತಾ ಮಾವಿನಕಾಯಿಗಳನ್ನು ಸೇವಿಸುತ್ತಾ ಕುಳಿತಿದ್ದೆ. ಆ ವಸ್ತು ಯಾವುದು ಅಂತ ನಿಮಗೆ ಗೊತ್ತಾಗಿದ್ದರೆ ಬೇಗನೆ ಕಮೆಂಟ್ ಮಾಡಿ. ನಂತರ ಆಂಟಿ ಎಷ್ಟು ಅಂತ ಹೇಳಿ ಮಾವಿನಕಾಯಿಗಳನ್ನು ಸೇವಿಸುತ್ತೀಯಾ, ಸಾಕು ಕೊಡು ಅಂತ ಹೇಳಿ ನನ್ನ ಹತ್ತಿರ ಇರುವ ಮಾವಿನಕಾಯಿಗಳನ್ನು ತೆಗೆದುಕೊಂಡರು. ಹಾಗೆ ನನಗೆ ನಿನ್ನ ಹತ್ತಿರ ಒಂದು ಸಹಾಯವಾಗಬೇಕು ಅಂತ ಆಂಟಿ ನನಗೆ ಕೇಳಿದಾಗ ಅದಕ್ಕೆ ನಾನು ಏನು ಬೇಕು ಕೇಳಿ ಆಂಟಿ, ನನ್ನ ಕೈಲಿ ಆದರೆ ನಾನು ಧಾರಾಳವಾಗಿ ಸಹಾಯ ಮಾಡುತ್ತೇನೆ ಅಂತ ಅಂದಾಗ ಆಂಟಿ ನನಗೆ ನಿನ್ನ ತಮ್ಮನನ್ನು ಪರಿಚಯ ಮಾಡಿಕೊಡು, ನನಗೆ ನಿನ್ನ ತಮ್ಮನ ಜೊತೆ ಆಟ ಆಡಬೇಕು ಅಂತ ಆಂಟಿ ಹೇಳಿದರು. ಅದಕ್ಕೆ ನಾನು ಸ್ವಲ್ಪ ಯೋಚಿಸಿ ನನ್ನ ತಮ್ಮನನ್ನು ಆಂಟಿಗೆ ಪರಿಚಯ ಮಾಡಿಕೊಟ್ಟೆ. ಅದಕ್ಕೆ ಆಂಟಿ ನನ್ನ ತಮ್ಮನನ್ನು ನೋಡಿ ಒಂದು ಕ್ಷಣ ನನ್ನ ತಮ್ಮನ್ನು ದಿಟ್ಟಿಸಿ ನೋಡಿದರು. ಏಕೆಂದರೆ ನನ್ನ ತಮ್ಮನೂ ಕೂಡ ನೋಡಲು ತುಂಬ ಉದ್ದವಾಗಿ, ದಪ್ಪವಾಗಿ, ಸದೃಢ ಮೈಕಟ್ಟನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿದ್ದ. ನಂತರ ಆಂಟಿ ನನ್ನ ತಮ್ಮನನ್ನು ನೋಡಿ ತುಂಬ ಖುಷಿಪಟ್ಟರು. ನಂತರ ಆಂಟಿ ನನ್ನ ತಮ್ಮನನ್ನು ಸ್ವಲ್ಪ ಹೊತ್ತು ಮುದ್ದಾಡಿದರು. ನಂತರ ನನ್ನ ತಮ್ಮನಿಗೆ ಆಟವಾಡಲು ಆಂಟಿಯ ಹತ್ತಿರ ಇರುವ ಒಂದು ವಸ್ತುವಿನ ಅವಶ್ಯಕತೆ ಇತ್ತು. ಹಾಗೆ ಅದಕ್ಕಾಗಿ ನಾನು ಆಂಟಿಗೆ ಆ ವಸ್ತುವನ್ನು ಪರಿಚಯ ಮಾಡಿಕೊಡಿ ಅಂತ ಆಂಟಿಗೆ ಕೇಳಿದಾಗ ಅದಕ್ಕೆ ಆಂಟಿ ಅವರ ಹತ್ತಿರ ಇರುವ ಆ ವಸ್ತುವನ್ನು ನನಗೆ ಪರಿಚಯ ಮಾಡಿಕೊಟ್ಟರು. ಆ ವಸ್ತುವನ್ನು ನೋಡಿ ನನಗೆ ಒಂದು ಕ್ಷಣ ತಂಗಾಯಿತು. ಏಕೆಂದರೆ ನಾನು ಆ ರೀತಿಯ ದಪ್ಪವಾದ ವಸ್ತುವನ್ನು ಮೊದಲ ಬಾರಿಗೆ ನೋಡಿದ ಕಾರಣ ಆ ವಸ್ತು ಕೂಡ ದಪ್ಪವಾಗಿ ಉಬ್ಬಿದ ಆಕಾರವನ್ನು ಹೊಂದಿ ತುಂಬ ಸುಂದರವಾಗಿ ಕಾಣುತ್ತಿತ್ತು. ನಾನು ಸಮಯ ವ್ಯರ್ಥ ಮಾಡದೆ ಆಂಟಿಯ ಒಪ್ಪಿಗೆ ತೆಗೆದುಕೊಂಡು ನನ್ನ ತಮ್ಮನನ್ನು ಆಂಟಿಯ ಹತ್ತಿರ ಇರುವ ಆ ವಸ್ತುವಿನ ಜೊತೆ ಆಟವಾಡಲು ಬಿಟ್ಟೆ. ನನ್ನ ತಮ್ಮನು ಕೂಡ ತುಂಬ ತುಂಟನಾಗಿದ್ದ. ಹಾಗೆ ಅವನು ಒಂದು ಸಾರಿ ಆಟವಾಡಲು ಪ್ರಾರಂಭಿಸಿದರೆ ಅವನು ನನ್ನ ಮಾತನ್ನೇ ಕೇಳುತ್ತಿರಲಿಲ್ಲ. ಅದಕ್ಕಾಗಿ ನಾನು ನನ್ನ ತಮ್ಮನನ್ನು ಆಂಟಿಯ ಹತ್ತಿರ ಇರುವ ವಸ್ತುವಿನ ಜೊತೆ ಆಟವಾಡಲು ಬಿಟ್ಟೆ. ನನ್ನ ತಮ್ಮನು ಕೂಡ ನಿಧಾನವಾಗಿ ಆಟವಾಡಲು ಪ್ರಾರಂಭಿಸಿದ. ನಂತರ ನಿರಂತರವಾಗಿ ಅದೇ ರೀತಿಯಿಂದ ಆಟವಾಡಿದ. ಹಾಗೆ ಆಂಟಿಯು ಕೂಡ ತುಂಬ ಖುಷಿಪಟ್ಟರು. ಹಾಗೆ ಆಂಟಿ ಮಲಗಿಕೊಂಡಿದ್ದರು. ನಂತರ ನನ್ನ ತಮ್ಮ 10 ನಿಮಿಷಗಳ ಕಾಲ ನಿರಂತರವಾಗಿ ಆಟವಾಡಿ ನಂತರ ಅವನು ಕೊನೆಯಲ್ಲಿ ವೇಗವಾಗಿ ಆಟವಾಡಿದ. ಅದಕ್ಕೆ ಆಂಟಿ ನಿಧಾನವಾಗಿ ಆಟ ಆಡು ಅಂತ ಹೇಳಿ ಮತ್ತೆ ಸುಮ್ಮನೆ ಮಲಗಿಕೊಂಡರು. ನಂತರ ನನ್ನ ತಮ್ಮ ಪೂರ್ತಿ ಆಟವಾಡಿ ತುಂಬ ಸುಸ್ತಾದ. ನಂತರ ಅವನ ಹತ್ತಿರ ಇರುವ ತುಪ್ಪವನ್ನು ಏನು ಮಾಡುವುದು ಅಂತ ಆಂಟಿಗೆ ಕೇಳಿದಾಗ ಅದಕ್ಕೆ ಆಂಟಿ ಆ ತುಪ್ಪವನ್ನು ನನಗೆ ಕೊಡು, ನನಗೆ ಆ ತುಪ್ಪ ಎಂದರೆ ತುಂಬ ಇಷ್ಟ ಅಂತ ಹೇಳಿ ಆಂಟಿ ಆ ತುಪ್ಪವನ್ನು ಅವರು ತೆಗೆದುಕೊಂಡರು. ಹಾಗೆ ತೆಗೆದುಕೊಂಡು ಅವರು ಸೇವಿಸಿದರು. ನಂತರ ನನ್ನ ತಮ್ಮನು ಮತ್ತೆ ಅವರು ಮುದ್ದಾಡಿದರು. ನಾನು ಕೂಡ ಮತ್ತೆ ಮಾವಿನಕಾಯಿಗಳನ್ನು ತೆಗೆದುಕೊಂಡು ಸೇವಿಸಿದೆ. ಆಂಟಿ ಇವತ್ತು ಆಟವಾಡಿದ್ದು ಸಾಕು, ನಾಳೆ ಇದಕ್ಕಿಂತ ಹೆಚ್ಚಿಗೆ ಆಟವಾಡಿದರೆ ಆಯಿತು ಅಂತ ಹೇಳಿ ಆಂಟಿ ನನ್ನ ಹತ್ತಿರ ಭಾಷೆಯನ್ನು ತೆಗೆದುಕೊಂಡರು. ನೀನು ನಾಳೆ ಆಟವಾಡಲು ಬರಲೇಬೇಕು ಅಂತ ಹೇಳಿ ನಾನು ಕೂಡ ಆಯಿತು ಅಂತ ಹೇಳಿ ನಿಂತುಕೊಂಡೆ. ಆ ಸಮಯದಲ್ಲಿ ನಾವು ಆಟವಾಡಿದ್ದನ್ನು ಅಲ್ಲಿ ಪಕ್ಕದಲ್ಲಿ ಇರುವ ಇನ್ನೊಬ್ಬಳು ಆಂಟಿ ನೋಡುತ್ತಿದ್ದಳು. ಆ ಆಂಟಿಯನ್ನು ಕರೆದು ಅವರಿಗೂ ಕೂಡ ಆಟವಾಡಲು ಬರುತ್ತೀರಾ ಅಂತ ಕೇಳಿದಾಗ ಅವರು ಸ್ವಲ್ಪ ಹೊತ್ತು ಯೋಚಿಸಿ
ನಾಳೆ ನಾನು ಕೂಡ ಆಟವಾಡಲು ಬರುತ್ತೇನೆ ಅಂತ ಹೇಳಿದರು. ಮಾರನೇ ದಿನ ಎಲ್ಲರೂ ಸೇರಿಕೊಂಡು ಆಟವಾಡಿದ್ದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದೇ ರೀತಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ನೇರವಾಗಿ ದೊರೆಯುತ್ತವೆ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಒತ್ತಿ. ಹಾಗೆ ಈ ವಿಡಿಯೋ ಕೇವಲ ಕಾಲ್ಪನಿಕವಾಗಿದ್ದು 18 ವಯಸ್ಸು ಮೇಲ್ಪಟ್ಟ ಯುವಕರಿಗೆ ಮಾತ್ರ ನೋಡಬೇಕಾಗಿ ವಿನಂತಿ. ಹಾಗೆ ಈ ಕಥೆಯನ್ನು ನೀವು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಹಾಗೆ ಇದೇ ರೀತಿ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ನಿರಂತರ ಕಾಲ ಹೀಗೆ ಇರಲಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.